ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಪೊಲೀಸರ ವಶದಲ್ಲಿದ್ದಂತ ಸರಗಳ್ಳ ಜಯಂತ್ ನಿಗೂಢವಾಗಿ ಒಂದು ಕೆರೆಯಲ್ಲಿ ಪತ್ತೆಯಾಗಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗೋವೇನಹಳ್ಳಿ ಕೆರೆಯಲ್ಲಿ ಆತನ ಶವ ಏನು ಪತ್ತೆಯಾಗಿರುವಂಥದ್ದು. ನಾನಿವಾಗ ಈ ಕೆರೆ ಬಳಿ ಇದ್ದೀನಿ, ನೀವು ನೋಡ್ಬೋದು ದೃಶ್ಯದಲ್ಲಿ. ಇದೇ ಒಂದು ಕೆರೆಯಲ್ಲಿ ಸರಗಳ್ಳ ಜಯಂತನ ಒಂದು ಮೃತದೇಹ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಸ್ಥಳೀಯರ ಮಾಹಿತಿ ಮೇಲೆ ಏನು ಇಲ್ಲಿ ಪೊಲೀಸರು ಬಂದು ಇವಾಗ ಮೃತದೇಹವನ್ನ ಮೇಲೆತ್ತಿರುವಂಥದ್ದು. ಆದರೆ ಸಾಕಷ್ಟು ಅನುಮಾನ ಏನು ಮೂಡ್ತಾ ಇದೆ ಅಂತಂದ್ರೆ, ಪೊಲೀಸರ ವಶದಲ್ಲಿದ್ದಂತ ಏನು ಸರಗಳ್ಳ ಈ ಕೆರೆಯಲ್ಲಿ ಹೇಗೆ ಬಂದ, ಅವನ ಮೃತದೇಹ ಹೇಗೆ ಬಂತು ಅನ್ನೋದು ಸಾಕಷ್ಟು ಅನುಮಾನ ಮೂಡಿಸಿರುವಂಥದ್ದು. ಹಾಗಾಗಿ ಏನು ನೆನ್ನೆ ಸಂಜೆ ಲಕ್ಷ್ಮಿ ಅನ್ನೋರು ಮಹಿಳೆ ರಸ್ತೆಯಲ್ಲಿ ಹೋಗುವಂತ ಒಂದು ಸಂದರ್ಭದಲ್ಲಿ ಏನೋ ಸ್ಥಳೀಯರು ಎಲ್ಲ ಸೇರ್ಕೊಂಡು ಏನನ್ನ ಆತನನ್ನ ಒಂದು ಧರ್ಮದೇಟನ್ನ ಕೊಟ್ಟು ಏನು ಪೊಲೀಸರಿಗೆ ಒಪ್ಪಿಸಿದ್ರು. ಆ ವೇಳೆ ಸಾಕಷ್ಟು ಬಳಲಿದ್ರು ಇಬ್ರು ಆರೋಪಿಗಳು, ಜಯಂತ್ ಹಾಗೂ ಯತೀಶ್ ಅಂತ. ಅವರನ್ನ ಆಂಬುಲೆನ್ಸ್ ಮುಖಾಂತರ ಪೊಲೀಸರು ವಶಕ್ಕೆ ಪಡೆದಿದ್ರು. ಆದ್ರೆ ಪೊಲೀಸರು ಹೇಳೋ ಪ್ರಕಾರ ಆತ ಆಂಬುಲೆನ್ಸ್ ಮುಖಾಂತರವಾಗಿ ಆಂಬುಲೆನ್ಸ್ ಇದ್ದವರು ತಪ್ಪಿಸ್ಕೊಂಡಿದ್ರು ಅಂತ ಹೇಳಿ, ಆ ತಪ್ಪಿಸ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಬಿಟ್ರೆ ಬೇರೆ ಏನೂ ಇಲ್ಲ. ಮತ್ತೆ ಆ ಸರಗಳ್ಳನ ಒಂದು ಜಯಂತನ ಮೃತದೇಹ ಇಲ್ಲಿ ಏನು ರಕ್ತಮಯವಾಗಿ ಬಿದ್ದಿರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಆತನೇ ಬಂದು ಆತ್ಮಹತ್ಯೆ ಮಾಡ್ಕೊಂಡ, ಅಥವಾ ಪೊಲೀಸ್ನ ಒಂದು ಟಾರ್ಚರ್ ತಾಳದೆ ಬಂದು ಬಿದ್ದ, ಅಥವಾ ಮತ್ತೇನಾದರೂ ಆಯಾಮದಲ್ಲಿ ಆತನ ಶವ ಇಲ್ಲಿ ತೇಲ್ತಿತ್ತ ಅನ್ನೋ ಒಂದು ಇದರಲ್ಲಿ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ASP ಆದಂತ ಲಕ್ಷ್ಮೀನಾರಾಯಣ ಅವರು ಬಂದು ಸ್ಥಳಕ್ಕೆ ಬಂದು ಮೃತದೇಹವನ್ನು ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಈ ಒಂದು ಬಿದ್ದಂತ ಸ್ಥಳ ತ್ಯಾಮಗಳ್ಳು ವ್ಯಾಪ್ತಿಗೆ ಬರೋದ್ರಿಂದ ತ್ಯಾಮಗಳ್ಳು ಪೊಲೀಸರು ಬಂದು ಈ ಒಂದು ಮೃತದೇಹ ಏನು ಸಿಕ್ಕಿದೆ ಇದನ್ನ UDR ಪ್ರಕರಣವಾಗಿ ದಾಖಲು ಮಾಡ್ಕೊಂಡಿದ್ದಾರೆ. ಆದರೆ ನಿನ್ನೆ ಏನು ಸರಗಳ್ಳತನದ ಇನ್ಸಿಡೆಂಟ್ ನಡೆದಿತ್ತು ಅದು ಈ ನೆಲಮಂಗಲ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಕುಲುವನಹಳ್ಳಿ ಅನ್ನೋ ಒಂದು ಸಮೀಪದಲ್ಲಿ ಘಟನೆ ನಡೆದಿತ್ತು. ಆದರೆ ಈ ತ್ಯಾಮಗಳ್ಳಿ ವ್ಯಾಪ್ತಿಯ ಗೋವೇನಹಳ್ಳಿ ಕೆರೆಯಲ್ಲಿ ಶವ ಪತ್ತೆ ಆಗಿರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ SP ಚಂದ್ರಕಾಂತ್ ಅವರು ಏನೋ ಒಂದು ಮಾರ್ಗದರ್ಶನದ ಮೇಲೆ ಅಡಿಷನಲ್ SP ಲಕ್ಷ್ಮೀನಾರಾಯಣ ಅವರ ತಂಡವನ್ನ ರಚನೆ ಮಾಡಿ ಏನೋ ಮೃತದೇಹ ಇತ್ತು ಅದನ್ನ ಕೆರೆಯಿಂದ ಸಾರ್ವಜನಿಕರ ಸಹಾಯದಿಂದ ಮೇಲೆ ಎತ್ತಿ ಈಗ ಒಂದು ಮೃತದೇಹವನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಸಾಗಿಸಲಾಗಿದೆ. ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಏನಾದರೂ ಇದೇನು ಕೊಲೆಯೋ ಅಥವಾ ಮತ್ತೇನಾದ್ರೂ ಆಯಾಮದಲ್ಲಿ ಈತ ಕೆರೆಯಲ್ಲಿ ಏನಾದ್ರೂ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಅನ್ನೋ ಒಂದು ರಹಸ್ಯ ಬಯಲಾಗಬೇಕಾಗಿದೆ. ಒಟ್ಟಾರೆ ಏನು ಸರಗಳ್ಳ ಜಯಂತನ ಒಂದು ಮೃತದೇಹ ಸಾಕಷ್ಟು ಅನುಮಾನ ಮೂಡಿಸಿರುವಂಥದ್ದು ಸತ್ಯ ಆಗಿದೆ. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.